ನಮಗ್ ಒಳ್ಳೇದೆ, ಅವಳಿಗಲ್ಲ. ಇಷ್ಟು ದಿನ ನಿಜ ಮುಚ್ಚಿಟ್ಟಿದ್ದಕ್ಕೆ ಎಲ್ಲ ಅವಳ ಬಗ್ಗೆ ತಪ್ಪು ತಿಳ್ಕೊತೀರಾ ಅಂತ ಹೊರಟೋಗಿರ್ತಾಳೆ. ಜೊತೆಗೆ ಅದ್ರ ಮೇಲೆ ಆಂಟಿಗೆ ಅವಳು ಕಂಡ್ರೆ ಆಗಲ್ವಲ್ಲ. ಮತ್ತೆ ಎಲ್ಲಿ ಅನಾಥೆ ಅನ್ನಿಸ್ಕೋಬೇಕು ಅನ್ನೋ ಭಯದಿಂದ ಕೂಡ ಅವಳು ಹೋಗಿರ್ಬೋದು. ನನ್ನ ಆಲೋಚನೆ ತಪ್ಪೇನಮ್ಮ. ಈ ಎಲ್ಲ ಸಮಸ್ಯೆಗೂ ನನ್ನ ಆಲೋಚನೆನೇ ಕಾರಣ ಅಂತ ಅನ್ನಿಸ್ತಿದೆ. ದೇವಾಂಶ್, ನನ್ ಸೊಸೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬಾ. ನನ್ನ ಕ್ಷಮಿಸು ಅಂತ ಕೇಳ್ಬೇಕು. ಹೋಗು ಕಂದ. ಚಂಚಲ ಈ ವೈದೇಹಿನ ಹುಡುಕ್ತಾ ಇದ್ದಾಳಲ್ವಾ, ನಾನು ಕೂಡ ಹೋಗಿ ವೈದೇಹಿ ಮನೆಗೆ ಬರ್ದಿರೋ ಹಾಗೆ ಮಾಡಿ ಚಂಚಲ ಹತ್ರ ಹೋಗೋ ಹಾಗೆ ಮಾಡಬೇಕು. ನಾನು ಬರ್ತೀನಿ. ನನ್ ಮಗಳು ಇನ್ನು ಬದುಕಿದಾಳಲ್ಲ ಅಂತ ಖುಷಿ ಪಡೋದ್ರೊಳಗೆ ನನ್ ಮೊಮ್ಮಗಳು ಎಲ್ಲೋ ಹೊರಟೋದ್ಲಲ್ಲೋ. ವೈದೇಹಿ ಎಲ್ಲಿಗೆ ಹೋಗ್ತಾಳಮ್ಮ? ಇಲ್ಲೇ ಎಲ್ಲೋ ಇರ್ತಾಳೆ. ಶಾಂತಾನ ಚಂಚಲೆಯಿಂದ ಬಿಡುಗಡೆ ಮಾಡಿಸಿ ನಾವೆಲ್ಲರೂ ಚೆನ್ನಾಗಿ ಬದುಕುವಂತ ದಿನ ಹತ್ರ ಬರ್ತಿದ್ಯಮ್ಮ. ತುಂಬಾ ಮುಖ್ಯವಾದ ವಿಷಯ ಹೇಳಿದ್ಯಾ, ತಗೋ. ನಿಂಗ್ ಹೇಳಿರೋ ವಿಷಯಕ್ಕೆ ತಕ್ಕಂತ ದುಡ್ಡಲ್ಲ ಇದು. ಆದ್ರೆ ಆ ವೈದೇಹಿನೇ ದಶರಥ ರಾಮನ್ ಸೊಸೆ ಅಂತ ಹೇಳ್ಕೊಳಕ್ ನಂಗಿಷ್ಟ ಇಲ್ಲ. ಅದಕ್ಕೆ ನಿಂಗ್ ಹೇಳ್ದೆ. ಇಲ್ಲ ಅಂದಿದ್ರೆ ಆ ದಶರಥ ರಾಮನ್ಗೆ ಹೋಗಿ ಹೇಳ್ತಿದ್ದೆ. ಉಡುಗೊರೆಯಾಗಿ ಒಂದ್ ಸರ ಕೊಟ್ಟು ಕಳಿಸ್ತಿದ್ದ. ಈ ವಯಸ್ಸಲ್ಲಿ ನಿನ್ಗ್ಯಾಕ್ ಸರ ಬೇಕಮ್ಮ? ಸರಿ, ಈ ಸರ ತಗೋ. ವೈದೇಹಿ ಬಗ್ಗೆ ಬೇರೆ ಎಲ್ಲೂ ಹೇಳ್ಬಾರ್ದು. ಇನ್ಯಾರು ಬಂದು ದುಡ್ಡು ಕೊಟ್ರು ನಾನ್ ಸತ್ಯ ಹೇಳಲ್ಲ. ಯಾಕೆಂದ್ರೆ ಅವಳ ನಾಶ ಆಗೋದೇ ನನಗೆ ಮುಖ್ಯ. ದಶರಥ ರಾಮನ್ಗೆ ನಿಜ ಗೊತ್ತಾಗ್ದಿರೋ ಹಾಗೆ ಮಾಡು, ಅಷ್ಟೇ ಸಾಕು. ಇಬ್ರು ದ್ವೇಷನೂ ಒಂದೇ ಆಗಿದೆ. ಇವತ್ತಿಗದು ಕೊನೆ ಆಗುತ್ತೆ. ಹೊರಡು. ಚಂಚಲ, ಚಂಚಲ! ಇವಳೊಬ್ಳು ನನ್ ಪ್ರಾಣ ತಿನ್ನೋಕೆ ಕಿರ್ಚಿ ಕಿರ್ಚಿ ನನ್ ಪ್ರಾಣನೇ ತೆಗಿತಾಳೆ. ಯಾರು? ನಾನು ಯಾರಿಗೂ ಹೇಳಿಲ್ಲ. ಆದ್ರೆ ವೈದೇಹಿ ನಿನ್ಗೂ ಶತ್ರು ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ನಿನ್ ವೈದೇಹಿ ಹೆತ್ತ ತಾಯಿ. ವೈದೇಹಿ ತಾಯಿನಾ? ಇಲ್ಲಿದ್ದಾಳ? ಮಗಳನ್ ಹೆತ್ತು ನಮ್ ತಲೆ ಕಟ್ಟಿರೋ ಮಹಾತಾಯಿನಾ? ಒಂದ್ಸಲ ನೋಡ್ಬೇಕು ಅನ್ನಿಸ್ತಿದೆ ಚಂಚಲ. ಸರಿ, ಬಾ ತೋರಿಸ್ತೀನಿ. ಹಾ, ಆದ್ರೆ ದೂರದಿಂದ ಮಾತ್ರ. ಸರಿ ಸರಿ, ನಡಿ. ನೋಡು. ಇಲ್ಲಿ ತಾಯಿ ಮಗಳಿಗೋಸ್ಕರ, ಅಲ್ಲಿ ಮಗಳು ತಾಯಿಗೋಸ್ಕರ ಒದ್ದಾಡ್ತಿದ್ದಾರೆ ಅಂತ ಆಯ್ತು. ಇವತ್ತು ತಾಯಿ ಮಗಳನ್ನ ಒಂದು ಮಾಡ್ತಾ ಇದ್ದೀನಿ ಅಜ್ಜಮ್ಮ. ದಶರಥ ರಾಮನಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ.
ವೈದೇಹಿ 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 ಇಲ್ಲಿ ನೋಡಿ, ಈ ಹುಡ್ಗಿನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ. ನೀವ್ ನೋಡಿದ್ರಾ? ಹೇಳು ವಾಲಿ. ಮೇಡಮ್, ನಿಮ್ಗೊಂದು ಸೂಪರ್ ನ್ಯೂಸ್. ಈ ಜಾನಕಿ ಯಾರು ಅಂತ ಗೊತ್ತಾ? ವೈದೇಹಿನೇ. ಓ ಹೌದಾ? ಹೌದು ಮೇಡಮ್. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ. ಈ ವೈದೇಹಿನೇ ನಮ್ ದೊಡ್ಡಪ್ಪನ ಸೋದ್ರ ಸುಸೆ. ವಾಲಿ ವಾಲಿ, ಇದೇ ಮಾತನ್ನ ಒಂದು ದಿನ ಮುಂಚೆ ಹೇಳಿದ್ರೆ ನಿನ್ನ ಆಕಾಶದಲ್ಲೇ ತೇಲಾಡೋ ಹಾಗೆ ಮಾಡ್ತಿದ್ದೆ ವಾಲಿ. ಆದ್ರೆ ನಿಧಾನ ಮಾಡ್ಬಿಟ್ಟೆ. ಅಂದ್ರೆ ಈ ಮ್ಯಾಟರ್ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತು. ನಿನ್ಗಿನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ. ಈಗ ವೈದೇಹಿ ನನ್ನ ಹತ್ರ ಬರ್ತಾ ಇದ್ದಾಳೆ. ವೈದೇಹಿ ನಿಮ್ಮ ಹತ್ರ ಬರ್ತಿದ್ದಾಳ? ಮೇಡಮ್, ನಾವು ವೈದೇಹಿನ ಹುಡುಕ್ತಾ ಇದ್ದೀವಿ. ನಿಮ್ಗೆ ಗೊತ್ತಾದ್ರೆ ನಮಗೆ ತಿಳಿಸಿ. ವೈದೇಹಿ ನನ್ನ ಹತ್ರ ಬರ್ತಿದ್ದಾಳೆ ಅಂದ್ರೆ ಕಾಣಿಸಿದ್ರೆ ಹೇಳಿ ಅಂತ ಹೇಳ್ತಾನಲ್ಲ. ಹುಚ್ಕಿಚ್ ಹಿಡ್ದಿದ್ಯಾ ಇವನ್ಗೆ? ವೈದೇಹಿ ನಿಮ್ ಹತ್ರ ಬರ್ತಾಳ ಅಂತ ಕೇಳ್ದೆ. ಯಾರು? ಗೊತ್ತಿರೋರು ಮ್ಯಾಗಿ. ವೈದೇಹಿ ಸಿಕ್ಕಿದ್ರೆ ಹೇಳಿ ಅಂತ ಹೇಳ್ದೆ. ಸಿಕ್ಕಿದ್ಲಾ? ಇಲ್ಲ ದೇವಾ. ಫೋನ್ ಮಾಡಿದ್ಯಾ? ರಿಸೀವ್ ಮಾಡ್ತಿಲ್ಲ ಮ್ಯಾಗಿ. ಎಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ನಮಗೆ ವಿಷಯ ಮೊದಲೇ ಗೊತ್ತಿದ್ರು ವೈದೇಹಿಗೆ ಹೇಳ್ದೆ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ ಮ್ಯಾಗಿ. ಮೊದಲೇ ಹೇಳಿದಿದ್ರೆ ಈ ರೀತಿ ನಡೀತಾ ಇರ್ಲಿಲ್ಲ ಅನ್ಸುತ್ತೆ. ಆ ಚಂಚಲನ್ ಪ್ರಾಬ್ಲಮ್ಮೇ ಇರ್ಲಿಲ್ಲ ಅಂದಿದ್ರೆ ಯಾವತ್ತೋ ಹೇಳ್ಬಿಡ್ತಾ ಇದ್ದೆ. ಇವ್ರಿಗೆ ಚಂಚಲ ಹತ್ರ ವೈದೇಹಿ ಹೋಗ್ತಿರೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಪಾಪ. ದೇವಾ, ಒಂದ್ಸರಿ ಮತ್ತೆ ಕಾಲ್ ಮಾಡಿ ನೋಡು. ಇದೇನಿದು? ವೈದೇಹಿ ಇನ್ನೂ ಇಲ್ಲೇ ಇದ್ದಾಳ? ದೇವಾಂಶ್ ಏನಾದ್ರು ನೋಡಿದ್ರೆ ಅಷ್ಟೇ. ಚಂಚಲ ಪ್ಲಾನು ವರ್ಕೌಟ್ ಆಗಲ್ಲ, ನಮ್ಮ ಪ್ಲಾನು ವರ್ಕೌಟ್ ಆಗಲ್ಲ. ಈಗೇನು ಮಾಡೋದು?
ದೇವಾಂಶ್, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ವೈದೇಹಿ ನಮಗ್ ಖಂಡಿತ ಸಿಗ್ತಾಳೆ. ಈಗ ಏನ್ ಮಾಡೋದು? ಎಲ್ಲಿ ಹೋಗಿರ್ಬೋದು ಅವಳು? ಹೇಗಾದ್ರೂ ಮಾಡಿ ಅವಳೇ ನಿನ್ನ ಅತ್ತೆ ಮಗಳು ಅಂತ ಹೇಳ್ಬೇಕು. ಅಲ್ಲಿವರೆಗೂ ಅವಳು ಒಪ್ಕೊಳ್ಳಲ್ಲ. ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲದೆ ಹೇಗ್ ಹೇಳೋದು? ದೇವಾಂಶ್, ನಾವ್ ಈ ಕಡೆ ಹೋಗಿ ಹುಡ್ಕೋಣ. ಈಗ ಆ ಕಡೆಯಿಂದಾನೇ ಬಂದ್ವಲ್ಲ. ಅದೇ ಮತ್ತೆ ಇನ್ನೊಂದ್ಸರಿ ಹುಡ್ಕೋಣ ಅಂತ ಹೇಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಯೋಚನೆ ಮಾಡಕ್ ಬಿಡಿ. ನನ್ನನ್ನೇ ಹುಡುಕ್ತಾ ಇದ್ದಾರೆ, ಕಾಣಿಸ್ಬಾರ್ದು. ಅಷ್ಟೊತ್ತಿಂದ ಆ ಕಡೆನೆ ತಿರುಗಿ ನೋಡ್ತಾ ಇದ್ಯಾ, ಏನಿದೆ ಅಲ್ಲಿ? ಏ ಮ್ಯಾಗಿ, ಏನಿಲ್ಲ. ಏನೋ ಇದೆ, ನೀನೇನೋ ನೋಡ್ತಿದ್ಯಾ. ದೇವಾ, ವೈದೇಹಿ ಅಲ್ವಾ ಅವಳು? ಎಲ್ಲಿ ಮ್ಯಾಗಿ? ಆ ಕಡೆನೆ ಹೋದ್ಲು ದೇವಾ, ನಾನ್ ನೋಡ್ದೆ. ನನಗಂತೂ ಕಾಣಿಸ್ಲಿಲ್ಲ. ಇಲ್ಲ, ನಾನ್ ನೋಡ್ದೆ ಅವಳ. ನೀನು ಕೂಡ ನೋಡ್ದೆ. ನೋಡ್ಲಿಲ್ಲ ಮ್ಯಾಗಿ, ಕಾಣಿಸಿದ್ರೆ ನೋಡ್ದೆ ಅಂತ ಹೇಳ್ತಿದ್ದೆ ಅಲ್ವಾ? ಇಲ್ಲ, ನೀನ್ ನೋಡೋದನ್ನ ನಾನ್ ನೋಡ್ದೆ. ಆಗ್ಲೇ ಟೆನ್ಷನ್ ಅಲ್ಲಿ ಹಿಂದೆ ತಿರುಗಿ ನೋಡೋದನ್ನ ನಾನ್ ನೋಡ್ದೆ. ವೈದೇಹಿ ಅಲ್ಲೇ ಇದ್ದಾಳೆ ಅಂತ ನೋಡಿದ್ರು ಹೇಳಲಿಲ್ಲ. ಏನ್ ಮಾತಾಡ್ತಿದ್ಯಾ ಮ್ಯಾಗಿ? ಗೊತ್ತಿದ್ರೆ ಯಾಕೆ ಹೇಳಲ್ಲ? ಆದ್ರೂ ನಾನು ಆ ಕಡೆ ನೋಡಿದ್ದು ವೈದೇಹಿ ಅಲ್ಲಿದ್ದಾಳೆ ಅಂತ ಅಲ್ಲ, ಒಂದ್ ವೇಳೆ ಇಲ್ಲೆಲ್ಲಾದ್ರೂ ಇದ್ರೆ ಕರೆಕ್ಟ್ ಆಗಿ ನೋಡೋಣ ಅಂತ. ನಿಜವಾಗ್ಲೂ ನೋಡ್ಲಿಲ್ವಾ ನೀನು? ಇಲ್ಲ ದೇವಾಂಶ್, ನೋಡಿದ್ರೆ ಹೇಳಲ್ವಾ? ದೇವಾ, ಒಂದ್ ಕೆಲ್ಸ ಮಾಡು, ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ ಅಲ್ಲ, ನೀನೇ ಅತ್ತೆ ಮಗಳು ಅಂತ ಮೆಸೇಜ್ ಮಾಡು, ಆಗ ಬಂದ್ಬಿಡ್ತಾಳೆ. ಇವಳು ಎಲ್ಲಿಂದ ಬಂದ್ ತಗ್ಲಾಕೊಂಡ್ಲಪ್ಪ? ಬೇಡ ದೇವಾಂಶ್. ಒಂದ್ ವೇಳೆ ಅವಳಗ್ ಕರ್ಸೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ವಿ ಅನ್ಕೊಂಡ್ರೆ ಅವಳು ಆಮೇಲೆ ಬರೋದೇ ಇಲ್ಲ. ಹೀಗೇನೇನೋ ಯೋಚನೆ ಮಾಡಿನೇ ಯಾರಿಗೂ ಸರಿಯಾಗಿ ಸತ್ಯ ಗೊತ್ತಿಲ್ಲದೆ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿದೆ. ನೀನ್ ಮೆಸೇಜ್ ಮಾಡು ದೇವಾ. ಇವ್ರು ನಂಗೆ ಇದೇ ತರ ಫೋನ್ ಮಾಡ್ತಿರ್ತಾರೆ, ಫೋನ್ ಆಫ್ ಮಾಡೋದೇ ಸರಿ. ನೋಡಿದ ತಕ್ಷಣ ಫೋನ್ ಮಾಡ್ತಾಳ ಅವಳು. ನೋಡೋಣ. ಅಷ್ಟರಲ್ಲಿ ನಾನು ಆ ಕಡೆ ಹೋಗಿ ನೋಡ್ತೀನಿ, ನೀವು ಈ ಕಡೆ ಹೋಗಿ ನೋಡಿ. ಬಾ. ರಂಗ, ಏನಾಯ್ತು? ಸಿಕ್ಕಿದ್ಲಾ? ಇಲ್ಲ ಮೊರೆ, ಮನೆ ಸುತ್ತಮುತ್ತ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಅಪ್ಪ, ವೈದೇಹಿ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ.
ಫೋನ್ ಆಫ್ ಬರ್ತಿದೆ ಅಂದ್ರೆ ನನ್ಗ್ಯಾಕೋ ಭಯ ಆಗ್ತಾ ಇದೆ ರೀ. ಆ ಚಂಚಲ ಜಾನಕಿ ಪ್ರಾಣ ತೆಗಿಬೇಕು ಅನ್ಕೊಂಡಿದ್ಲಲ್ವಾ, ಮತ್ತೆ ಅವಳಿಂದ ಏನಾದ್ರೂ ವೈದೇಹಿಗೆ ಅಪಾಯ ಆಗಿರ್ಬೋದಾ? ಚಂಚಲನ್ಗೋಸ್ಕರ ಪೊಲೀಸವರು ತುಂಬಾ ಹುಡುಕ್ತಾ ಇದಾರೆ ಕೌಸಲ್ಯ. ಅವ್ರ ಕೈಗೆ ಸಿಗದೆ ಹೇಗ್ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ತಾ ಇರ್ತಾಳೆ. ವೈದೇಹಿ ಇಲ್ಲೇ ಎಲ್ಲೋ ಇರ್ತಾಳೆ. ದೇವಾಂಶ್ ಹೋಗಿದಾನಲ್ಲ, ಕರ್ಕೊಂಬರ್ತಾನೆ. ನಾವ್ ಯೋಚನೆ ಮಾಡ್ಬೇಕಿರೋದು ಶಾಂತನ ಬಗ್ಗೆ. ಹಲೋ ಹಲೋ ದಶರಥರಾಮ್ ಅವರೇ, ಆಶ್ರಮದಿಂದ ಫೋನ್ ಮಾಡ್ತಾ ಇದ್ದೀನಿ. ಸ್ವಾಮಿ, ನೀವಾ? ಏನ್ ಹೇಳಿ? ಚಂಡಿಯಾಗ ಮಾಡ್ತೀನಿ ಅಂದಿದ್ರಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ ನಾನೇ ಮಾಡೋಣ ಅನ್ಕೊಂಡೆ. ಗುರುಗಳು ಹೇಗಿದ್ದಾರೆ? ಗುರುಗಳು ಈಗ ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ. ಆ ವಿಷಯ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಾ? ತುಂಬಾ ಸಂತೋಷ ಪಡುವಂತ ವಿಷಯ ಹೇಳಿದ್ರಿ. ಗುರುಗಳು ನಿಮ್ ಜೊತೆ ಮಾತಾಡ್ಬೇಕು ಅಂತ ಆದೇಶ ಮಾಡಿದ್ದಾರೆ. ನೀವು ಆದಷ್ಟು ಬೇಗ ಆಶ್ರಮಕ್ಕೆ ಬರ್ಬೇಕಂತೆ. ಈಗ್ಲೇ ಹೊರಟು ನಾನು ಅಲ್ಲಿಗೆ ಬರ್ತೀನಿ. ಏನಾಯ್ತ್ರಿ? ಗುರುಗಳು ಹುಷಾರಾಗಿದ್ದಾರೆ ಕೌಸಲ್ಯ. ಏನು ಮಾತಾಡ್ಬೇಕು ಅಂತ ಕರೆದಿದ್ದಾರೆ. ಅವ್ರು ಹುಷಾರಾಗಿದ್ದಾರೆ ಅಂದ್ರೆ ನಮ್ ಸಮಸ್ಯೆಗಳು ಬಗೆಹರಿದ ಹಾಗೆ. ಹೋಗೋಣ ಬನ್ನಿ. ಬಾ ಅಂತ ಹೇಳಿ ಫೋನ್ ಮಾಡಿದ್ಲು, ಇನ್ನ ಚಂಚಲನೇ ಬಂದಿಲ್ವಲ್ಲ. ಹೌದು, ಅಲ್ಲೇ ಇರಕ್ಕೆ ಹೇಳಿದ್ಲಲ್ವಾ. ಇವ್ರು ಬಂದ್ರು ಅಂತ ಈ ಕಡೆ ಬಂದ್ಬಿಟ್ಟೆ. ಅಂದ್ರೆ ಅಲ್ಲಿಗೆ ಬಂದು ಹೊರಟೋಗಿರ್ತಾಳ. ಫೋನ್ ಮಾಡ್ಬೇಕಲ್ವಾ. ಇವ್ರು ಫೋನ್ ಮಾಡ್ತಾರೆ ಅಂತ ಫೋನ್ ಬೇರೆ ಆಫ್ ಮಾಡಿಬಿಟ್ಟೆ. ಫೋನ್ ಮಾಡಿರ್ತಾಳೇನು. ಛೇ, ನೀನೇ ನಮ್ಮ ಅತ್ತೆ ಮಗಳು ಅಂತ ಮೆಸೇಜ್ ಹಾಕಿದ್ದೆ ಅಲ್ವಾ? ಇನ್ನು ಫೋನ್ ನೋಡ್ಲಿಲ್ವಾ ವೈದೇಹಿ? ಇನ್ನು ಮೆಸೇಜ್ ನೋಡಿಲ್ವಾ ವೈದೇಹಿ? ಎಷ್ಟು ಕಾಲ್ಸ್, ಎಷ್ಟು ಮೆಸೇಜಸ್, ಎಲ್ಲ ಇವ್ರ ಕಡೆಯಿಂದಾನೆ. ಏನ್ ಮೆಸೇಜ್ ಮಾಡಿದ್ದಾರೆ? ಈಗ ಅವ್ರ ಜೊತೆ ಮಾತಾಡಿದ್ರು, ಅವ್ರ ಮೆಸೇಜಸ್ ಓದಿದ್ರು ತಕ್ಷಣ ಅವ್ರ ಹತ್ರ ಹೋಗ್ಬೇಕು ಅಂತಾನೆ ಅನ್ಸುತ್ತೆ. ಮೊದಲು ಚಂಚಲ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಆದ್ಮೇಲೆ ಅವ್ರ ಹತ್ರ ಹೋಗ್ಬೇಕು. ಹಲೋ, ನೀನ್ ಎಲ್ಲಿದ್ಯಾ ವೈದೇಹಿ? ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. ನಮ್ ಕಡೆಯವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಪಕ್ಕಕ್ಕೆ ಬಂದಿದ್ದೀನಿ, ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಕಳಿಸ್ಬಿಡು. ಹೇಯ್, ವೈದೇಹಿ ಅಲ್ಲೇ ಪಕ್ಕದಲ್ಲಿದ್ದಾಳಂತೆ. ಲೊಕೇಶನ್ ಕಳ್ಸಿದ್ದೀನಿ, ಹುಷಾರಾಗಿ ಅವಳನ್ನ ಕರ್ಕೊಂಡ್ ಬನ್ನಿ. ಬರ್ತಾ ಇದ್ಯಾ ವೈದೇಹಿ? ಬಾ. ಏ ದಶರಥ ರಾಮ,
ನನಗ ಅವಮಾನ ಮಾಡಿದ್ದು ಅಲ್ದೆ ನನ್ ಮಗಳನ್ನು ನನ್ನಿಂದ ದೂರ ಮಾಡ್ತೀಯ. ಈಗ ನಿನ್ ತಂಗಿ ನಿನ್ ಸೋದ್ರ ಸೊಸೆ ಇಬ್ರು ನನ್ನ ಹಿಡಿತದಲ್ಲಿರ್ತಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ನಿನ್ನ ಅಡ್ರೆಸ್ ಇಲ್ದಂಗ್ ಮಾಡಿ ಹೇಗ್ ನನ್ ಸೇಡನ್ನ ತೀರ್ಸ್ಕೋತೀನಿ ಅಂತ ನೋಡ್ತಾ ಇರೋ.